ನೆತ್ತಿ ಸುಡುವ ಬಿಸಿಲಿನಿಂದ ಬೆಂಗಳೂರಿನ ಜನ ಹೈರಾಣಾಗಿ ಹೋಗಿದ್ರು. ಈಗ ಬೆಂಗಳೂರಿಗೆ ವರುಣನ ಸಿಂಚನ ಆಗಿದೆ. ಈ ಮೂಲಕ ವೆದರ್ ಸಂಪೂರ್ಣವಾಗಿ ಕೂಲ್ ಆಗಿದೆ. ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಮಳೆಯ ಸಿಂಚನ ಆಗಿದೆ. ಬೆಂಗಳೂರಿನ ಹಲವು ಕಡೆಗಳಲ್ಲಿ, ಮುಖ್ಯವಾಗಿ ಯಶವಂತಪುರ, ರಾಜಾಜಿನಗರ, ಗೊರಗೊಂಟೆಪಾಳ್ಯ, ಜಾಲಹಳ್ಳಿ, ನಾಗಸಂದ್ರ ಸೇರಿ ಹಲವೆಡೆ ಮಳೆ ಆಗಿರುವಂತಹದ್ದು. ಮಳೆಗೆ ರಸ್ತೆಯಲ್ಲಿ ನೀರು ನಿಂತು ಕೃತಕ ನದಿಯೇ ಸೃಷ್ಟಿಯಾಗ್ಬಿಟ್ಟಿದೆ. ಮಳೆಯಿಂದ ಹಲವೆಡೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಸುಡು ಬಿಸಿಲಿನಿಂದ ಕಂಗೆಟ್ಟಿದ್ದಂತಹ ಜನರಿಗೆ ವರುಣ ತಂಪೆರೆದಿದ್ದಾನೆ. ಬಟ್ ಬೆಂಗಳೂರಿನಲ್ಲಿ ಸಣ್ಣದೊಂದು ಮಳೆ ಆದರೂ ಕೂಡ ಏನೆಲ್ಲ ಅವಾಂತರಗಳು ಸೃಷ್ಟಿಯಾಗುತ್ತೆ ಅನ್ನೋದಕ್ಕೆ ಇವತ್ತು ಸುರಿದಿರುವಂತಹ ಮಳೆ ಮತ್ತೊಮ್ಮೆ ಸಾಕ್ಷಿಯಾಗ್ತಾ ಇದೆ. ಸಣ್ಣ ಪ್ರಮಾಣದ ಮಳೆ, ರಸ್ತೆ ಮೇಲೆ ಯಾವ ಪ್ರಮಾಣದ ನೀರು ನಿಂತಿದೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಮತ್ತೊಂದು ಗಟ್ಟರೆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಹೇಳಿ ಕೇಳಿ ಪೀಕ್ ಅವರ್ನಲ್ಲಿ ಮಳೆ ಆದರೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ನ ಕಥೆ ಕೇಳಬೇಕಾ? ಆಫೀಸಿಗೆ ಹೋಗೋರು, ಶಾಲಾ ಕಚೇರಿಗಳಿಗೆ ಹೋಗೋರು ಎಲ್ಲರೂ ಕೂಡ ಈಗ ಈ ಮಳೆಯಲ್ಲಿಯೇ ನೆಂದ್ಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತೊಂದು ಕಡೆ ಈ ರಸ್ತೆ ಮೇಲೆ ನಿಂತಿರುವಂತಹ ನೀರನ್ನು ತೆರವುಗೊಳಿಸೋದಕ್ಕೆ ಸಂಚಾರಿ ಪೊಲೀಸರು ಹರಸಾಹಸ ಪಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಸಣ್ಣದೊಂದು ಮಳೆ ಬಂದರೂ ಸಾಕು ಬೆಂಗಳೂರಿನ ಪರಿಸ್ಥಿತಿ ಹೇಗಾಗುತ್ತೆ ಅನ್ನೋದಕ್ಕೆ ನೀವೀಗ ಗಮನಿಸ್ತಾ ಇದ್ದೀರ ದೃಶ್ಯಗಳು ಇದೇ ಸಾಕ್ಷಿ. ನೋಡಿ, ಸಂಚಾರಿ ಪೊಲೀಸರು ಈಗ ನೀರನ್ನು ಹೊರಹಾಕೋದಕ್ಕೆ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಸಣ್ಣದೊಂದು ಮಳೆ, ಇನ್ನು 2ರಿಂದ 3 ದಿನಗಳ ಕಾಲ ಇದೇ ರೀತಿ ಮಳೆ ಬರುತ್ತೆ ಅಂಥೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಏನೇನು ಅವಾಂತರಗಳು ಸೃಷ್ಟಿಯಾಗುತ್ತೋ, ಅದೇನೇನು ಅಧ್ವಾನಗಳು ಬೆಂಗಳೂರಿನಲ್ಲಾಗುತ್ತೋ ದೇವರಿಗೆ ಗೊತ್ತು. ಸಣ್ಣದೊಂದು ಮಳೆಗೆ ಸಾಲು ಸಾಲು ಸಮಸ್ಯೆಗಳು ಬೆಂಗಳೂರಿನಲ್ಲಿ ಸೃಷ್ಟಿಯಾಗಿರುವಂಥದ್ದು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಲೋಕೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲೋಕೇಶ್, ಬಿಸಿಲು ಜನರನ್ನು ಹೈರಾಣಾಗಿಸಿತ್ತು. ಈಗ ಸುರಿದಿರುವಂತಹ ಮಳೆ ವೆದರನ್ನು ಕೂಲ್ ಮಾಡಿದೆ. ಬಟ್ ಬೆಂಗಳೂರಿನಲ್ಲಿ ಈ ಮಳೆ ಏನೇನೆಲ್ಲ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿದೆ ಅಂಥೇಳಿ, ಬೆಂಗಳೂರಿನಲ್ಲಿ ಮಳೆ ಹೇಗೆ ಬರ್ತಾ ಇದೆ ಅಂತ? ಪ್ರೇಮ್, ಬೆಂಗಳೂರಿನ RR ನಗರ ವಲಯ ಮತ್ತು ದಾಸರಳ್ಳಿ ವಲಯ ಭಾಗದಲ್ಲಿ ಹೆಚ್ಚು ಮಳೆ ಆಗಿರುವಂಥದ್ದು. ಬೆಳಗ್ಗೆ 7:30ಯಿಂದ ಶುರುವಾದಂಥ ಮಳೆ ಸುಮಾರು ಒಂದು 8:15-8:30ವರೆಗೂ ಕೂಡ ಆ ಭಾಗದಲ್ಲಿ ಸುರಿದಿದೆ. ಅಲ್ಲಿ ಮಳೆ ಆದ ಕಾರಣದಿಂದಾಗಿ ರಸ್ತೆಗಳಲ್ಲಿ ನೀರು ನಿಂತು ಸಂಚಾರಕ್ಕೆ ಅಡಚಣೆ ಆಗಿರುವಂಥದ್ದು. ಜೊತೆಗೆ ಸದ್ಯಕ್ಕೆ ಎಲ್ಲೂ ಮರ ಬಿದ್ದಿರುವಂಥ ವರದಿಗಳು ಆಗಿಲ್ಲ, ಆದರೆ ನೀರು ನಿಂತಿರುವಂಥ ವರದಿ ಆಗಿರುವಂಥದ್ದು. ಬೆಂಗಳೂರು ತುಮಕೂರು ಹೆದ್ದಾರಿಯ ಗೊರಗೊಂಟೆಪಾಳ್ಯ ರಸ್ತೆ ಬಳಿ ಕೂಡ ನೀರು ನಿಂತು ಸಮಸ್ಯೆಯನ್ನು ಉದ್ಭವವಾಗಿತ್ತು. ಕೆಲವೇ ನಿಮಿಷಗಳ ಹಿಂದೆ ಇಲ್ಲಿ ಟ್ರಾಫಿಕ್ ಪೊಲೀಸರು ಕೂಡ ನೀರು ನಿಂತಿರೋದನ್ನು ನೋಡಿ ವಾಹನ ಸಂಚಾರಕ್ಕೆ ಸಮಸ್ಯೆ ಆಗುತ್ತೆ ಅಂತ ಕ್ಲೀನ್ ಮಾಡಿದ್ರು. BBMP ಅವರು ಮಾಡಬೇಕಂತ ಕೆಲಸವನ್ನು ಟ್ರಾಫಿಕ್ ಪೊಲೀಸರು ಮಾಡುವಂಥದ್ದಕ್ಕೆ ಮುಂದಾದರು. ಈ ಭಾಗದಲ್ಲಿ ಹೆಚ್ಚು ನೀರು ನಿಂತು ವಾಹನಗಳ ಓಡಾಟಕ್ಕೆ ಸಮಸ್ಯೆ ಆಗ್ತಾ ಇತ್ತು. ಸದ್ಯಕ್ಕೆ ಈಗ ನೀರು ಕಡಿಮೆ ಆಗಿದೆ, ಆದರೆ ಮಳೆ ಏನಾದರೂ ಜೋರಾದರೆ ಮತ್ತೆ ಈ ಭಾಗದಲ್ಲಿ ಗೊರಗೊಂಟೆಪಾಳ್ಯದಿಂದ ಯಶವಂತಪುರ ಕಡೆಗೆ ಹೋಗ್ತಕ್ಕಂಥ ಈ ಭಾಗ ಏನಿದೆ, ಆ ಭಾಗದಲ್ಲಿ ಕೃತಕ ನದಿ ಸೃಷ್ಟಿಯಾಗಿ ವಾಹನ ಸಂಚಾರಕ್ಕೆ ಸಮಸ್ಯೆ ಆಗುತ್ತೆ. ಈ ಥರದ ಸಮಸ್ಯೆ ಬೆಂಗಳೂರಿನಲ್ಲಿ ಆಗುತ್ತೆ. ಮಳೆ ಬಂದರೆ ಪ್ರವಾಹ ಪರಿಸ್ಥಿತಿ ಬೆಂಗಳೂರಿಗೆ ತಪ್ಪಿದ್ದಲ್ಲ. BBMP ಮಳೆಗೆ ಸಿದ್ಧ ಆಗಿದ್ದೀವಿ ಅಂತ ಹೇಳುತ್ತೆ, ಆದರೆ ಯಾವುದೇ ರೀತಿಯಂಥ ಸಿದ್ಧತೆಯನ್ನು BBMP ಮಾಡಿಕೊಂಡಿಲ್ಲ. ಪ್ರತಿ ಮಳೆ ಬಂದಾಗಲೂ ಕೂಡ ಬೆಂಗಳೂರಿಗೆ ಸಂಕಷ್ಟ ತಪ್ಪಿದ್ದಲ್ಲ ಅನ್ನೋದರಲ್ಲಿ ಯಾವುದೇ ಅನುಮಾನಗಳು ಇಲ್ಲ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಂಗಳೂರಿನಲ್ಲಿ ಕೇವಲ ಅರ್ಧ ಗಂಟೆ ಸುರಿದ ಮಳೆಗೆ ಬೆಂಗಳೂರು ತುಮಕೂರು ಹೆದ್ದಾರಿ ಅಂತ ಮಹಾನ್ ರಸ್ತೆನೇ ಕೃತಕ ನದಿ ಸೃಷ್ಟಿಯಾಗಿ ವಾಹನಗಳಿಗೆ ಸಮಸ್ಯೆ ಆಯಿತು ಅಂತಂದರೆ, ಇನ್ನು ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿರ್ತಕ್ಕಂಥ ರಸ್ತೆಗಳ ಪರಿಸ್ಥಿತಿಯನ್ನು, ಮನೆಗಳಿಗೆ ನೀರು ನುಗ್ಗುತ್ತೆ. ರಾಜಕಾಲುವೆ ತಡೆಗೋಡೆ ನಿರ್ಮಾಣ ಮಾಡ್ತೀವಿ ಅಂತೇಳಿ ಪಾಲಿಕೆ ಹೇಳುತ್ತೆ, ಆದರೆ ಇದುವರೆಗೂ ಅದು ಮಾಡುವಂಥ ಕೆಲಸಕ್ಕೆ ಮುಂದಾಗೇ ಇಲ್ಲ. ರಾಜಕಾಲುವೆ ಲೇಔಟ್ಗಳೆಲ್ಲ ಮುಳುಗಡೆ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತೈತೆ. ಅಂತಹ ಪರಿಸ್ಥಿತಿ ನಿರ್ಮಾಣ ಇದು ಬರೀ ಬೇಸಿಗೆ ಮಳೆಗೆ ಈ ರೀತಿ ಆಗಿದೆ. ಮುಂಗಾರು ಏನಾದರೂ ಆರಂಭ ಆದರೆ ಬೆಂಗಳೂರಿನ ಜನ ಮಳೆಗೆ ತತ್ತರಿಸಿ ಹೋಗೋದ್ರಲ್ಲಿ ಯಾವುದೇ ರೀತಿಯಂಥ ಅನುಮಾನಗಳು ಇಲ್ಲ. ಪ್ರೇಮ್, ಓಕೆ, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ BBMP ಹಾಡಿದ್ದೇ ಹಾಡು ಕಿಸ್ಬಾಯ್ ದಾಸ ಅಂಥೇಳಿ ಹೇಳಿದ್ನೇ ಹೇಳುತ್ತೆ ಬಿಟ್ಟರೆ ಫೀಲ್ಡಿಗೆ ಇಳಿದು ಕೆಲಸ ಮಾಡಿದ್ದೇ ನಾವು ನೋಡಿಲ್ಲ. ನೋಡೋಣ ಈ ಬಾರಿ ಮಳೆಗಾಲಕ್ಕೆ ಅದು ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೊಳ್ತಾರೆ BBMP ಅವರು ಅಂಥೇಳಿ.